ಇಷ್ಟಗಳ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ಕನಸುಗಳ ಬೆಳಕು ನಿನ್ನ ಕೈ ಹಿಡಿಯುತ್ತದೆ. ಬಂಧುಗಳು ಬಂದು ನಿಂತೆ ತಿರುಗಿ ನೋಡಬೇಡ. ಬಂಧುಗಳ ಬಂದವನಂಬಬೇಡ. ಎಚ್ಚರ ತುಂಬ ಎಚ್ಚರ. ಅಮ್ಮನೇ ಇಲ್ಲದಿರೋ ಅರಮನೆ ಯಾಕೆ ಹಾಳಾಗಿ ಬಾಳಬೇಡ. ಗಾಳಿಯಲ್ಲಿ ಧೂಳಾಗಿ ಹೋಗಬೇಡ. ನೀಟ್ಟ ಹೆಜ್ಜೆ ಹಿಂದೆ ತೆಗೆಯಬೇಡ. ಅಮ್ಮನಿಗೆ ಕೊಟ್ಟ ಭಾಷೆಯ ಮರಿಬೇಡ. ನಿನ್ನ ಗುರಿಯನ್ನು ಮುಟ್ಟುವವರೆಗೂ ಎಚ್ಚರ. ಪಪ್ಪಗಣ ಮಗನೇ ನಿನ್ನ ಬಾಳು ಸಕ್ಕರೆ. ಕನಸುಗಳ ದಾರಿಯಲ್ಲಿ ನಡೆಯೋ ಮಗನೇ. ಅಮ್ಮನ ಮಾತು ದೀಪದಂತೆ ನಿನ್ನ ದಾರಿಯಲ್ಲಿ ಬೆಳಕು ಮಗನೇ. ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಸೂರ್ಯ ಮತ್ತು ಚಂದ್ರ ಬೆಂಗಳೂರಿನ ಹೊಸ ಜೀವನದ ಕನಸುಗಳತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದಳು. ಮಕ್ಕಳಿಗಾಗಿ 2 ದಿನಕ್ಕೆ ಸಾಕಾಗುವಷ್ಟು ರೊಟ್ಟಿ ಬುತ್ತಿ ಕಟ್ಟಿಕೊಟ್ಟಳು. ತಾನು ಕೂಡಿಟ್ಟಿದ್ದ ಸ್ವಲ್ಪ ಹಣವನ್ನು ಮಕ್ಕಳ ಕೈಗೆ ಕೊಟ್ಟಳು. ಮಕ್ಕಳು ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಆ ಸಣ್ಣ ಹಳ್ಳಿಯಿಂದ 2 ದೊಡ್ಡ ಕನಸುಗಳು ಪಟ್ಟಣದ ಕಡೆ ಹೊರಟವು. ಬೆಳಗಿನ ಹೊತ್ತಿನಲ್ಲಿ ಅವರು ರೈಲ್ವೆ ಸ್ಟೇಷನ್ ತಲುಪಿದರು. ಸ್ವಲ್ಪ ಸಮಯದ ನಂತರ ರೈಲು ಬಂದಿತು. ಅವರು ತಮ್ಮ ಕನಸುಗಳ ನಗರ ಬೆಂಗಳೂರು ಕಡೆ ಪ್ರಯಾಣವನ್ನು ಆರಂಭಿಸಿದರು. ಕೆಲವು ಗಂಟೆಗಳ ನಂತರ ಅವರು ಬೆಂಗಳೂರು ತಲುಪಿದರು. ನಗರವೇ ಹೊಸದು, ಯಾರೂ ಪರಿಚಯವಿಲ್ಲ. ಅಡ್ರೆಸ್ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರು ದಾರಿಯಲ್ಲಿ ಹೋಗುತ್ತಿದ್ದ 2 ಹೆಣ್ಣು ಮಕ್ಕಳನ್ನು ಅಡ್ರೆಸ್ ಕೇಳಿದರು. ಮೇಡಮ್, ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಎಲ್ಲಿದೆ? ಹುಡುಗಿಯರು ಅಲ್ಲಿ ನೋಡಿ, ಮುಂದೆ ಅಲ್ಲಿ ಇರಬಹುದು. ಅಲ್ಲಿ ಸರ್ಕಲ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ವಿಚಾರಿಸಿ ಎಂದು ಹೇಳಿದರು. ಅಡ್ರೆಸ್ ಹುಡುಕುತ್ತಾ ಅವರು ಆ ಅಂಗಡಿಯ ಹತ್ತಿರ ಬಂದರು. ಆ ಅಂಗಡಿಯವರು ಅಡ್ರೆಸ್ ಇರುವ ಒಂದು ಕಾಗದ ಅವರ ಕೈಗೆ ಕೊಟ್ಟರು. ಆ ಕಾಗದವನ್ನು ಕೈಯಲ್ಲಿ ಹಿಡಿದು ಅಡ್ರೆಸ್ ಹುಡುಕುತ್ತಾ ಅವರು ಭಾಸ್ಕರ್ ಬಾಯ್ಸ್ ಹಾಸ್ಟೆಲ್ ಹತ್ತಿರ ತಲುಪಿದರು. ಅಲ್ಲಿ ಹಾಸ್ಟೆಲ್ನ ಒಳಗೆ ಆಫೀಸ್ನಲ್ಲಿ ಒಬ್ಬರು ಕುಳಿತಿದ್ದರು. ಅವರು ಸೂರ್ಯ ಮತ್ತು ಚಂದ್ರ ಅವರನ್ನು ಗಮನಿಸುತ್ತಿದ್ದರು. ನಂತರ ಅವರು, ನೀವು ಈ ಊರಿಗೆ ಹೊಸದಾಗಿ ಓದಲು ಬಂದಿರಾ ಎಂದರು. ನನ್ನ ಹೆಸರು ಶಂಕರಪ್ಪ, ಈ ಹಾಸ್ಟೆಲ್ನ ಓನರ್. ಕುಳಿತುಕೊಳ್ಳಿ. ಈಗ ಹೇಳಿ, ನೀವು ಓದಲು ಬಂದಿದ್ದೀರಾ? ಈ ಪ್ರಶ್ನೆ ಕೇಳಿದಾಗ ಸೂರ್ಯ ಮತ್ತು ಚಂದ್ರ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಓದಲು ಬಂದಿದ್ದೇವೆ ಸರ್. ನಮಗೆ ಇಲ್ಲಿ ಉಳಿಯಲು ರೂಮ್ ಸಿಗುತ್ತದೆಯಾ? ಚಂದ್ರಪ್ಪ ಸ್ವಲ್ಪ ಯೋಚಿಸಿ ಹೇಳಿದರು. ಒಂದು ರೂಮ್ ಇದೆ, ಆದರೆ ಅದರಲ್ಲಿ ಈಗಾಗಲೇ 2 ಹುಡುಗರು ಇದ್ದಾರೆ. ನೀವು ಅವರೊಂದಿಗೆ ಇರುವುದಾದರೆ ರೂಮ್ ಇದೆ ಎಂದರು. ಸೂರ್ಯ, ನಮಗೆ ಒಪ್ಪಿಗೆ ಇದೆ ಸರ್ ಎಂದು ಹೇಳಿದಾಗ ಚಂದ್ರಪ್ಪ ಹಾಗಾದರೆ ಬನ್ನಿ ಎನ್ನುತ್ತಾ
ಮೇಲಿನ ಮಹಡಿಗೆ ಕರೆದುಕೊಂಡು ಹೋಗಿ ರೂಮನ್ನು ತೋರಿಸಿದರು. ನೋಡಿ, ಇದೇ ರೂಮು, ಇನ್ನು ಮುಂದೆ ಇದೇ ನಿಮ್ಮ ರೂಮ್ ಎಂದು ಹೇಳಿ ಶಂಕರಪ್ಪ ಹೊರಬಂದರು. ಸೂರ್ಯ ಮತ್ತು ಚಂದ್ರ ತಮ್ಮ ಸಣ್ಣ ಚೀಲಗಳನ್ನು ಒಂದು ಕಡೆ ಇಟ್ಟರು. ರೂಮ್ನಲ್ಲಿದ್ದ ಮಹೇಶ ಮತ್ತು ರವಿ ಇಬ್ಬರೂ ಪರಿಚಯ ಮಾಡಿಕೊಂಡರು. ಸೂರ್ಯ ಮತ್ತು ಚಂದ್ರ ಅವರ ಕಣ್ಣುಗಳಲ್ಲಿ ಸ್ವಲ್ಪ ಸಂಕೋಚ, ಆದರೆ ಮನಸ್ಸಿನಲ್ಲಿ ದೊಡ್ಡ ಕನಸುಗಳು. ಆ ಸಣ್ಣ ರೂಮ್ ಆದರೆ ದೊಡ್ಡ ಕನಸುಗಳನ್ನು ಕಟ್ಟಲಿದ್ದವು. ಹಳ್ಳಿಯಲ್ಲಿ ನಿಶ್ಶಬ್ದ ಹಸಿರು ಹೊಲಗಳು, ಆದರೆ ಇಲ್ಲಿ ನಗರದ ಗದ್ದಲ, ಬಸ್, ಟ್ರಾಫಿಕ್. ಸೂರ್ಯ ಮತ್ತು ಚಂದ್ರ ಈ ಹಳ್ಳಿಯ ನೆನಪುಗಳನ್ನು ತಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಹೊಸ ಜಗತ್ತಿಗೆ ಹೆಜ್ಜೆ ಹಾಕಿದರು. ಆ ಇಬ್ಬರು ಹುಡುಗರು ಇವರನ್ನು ನೋಡಿ ನಗುತ್ತಾ ಕೇಳಿದರು, ನೀವು ಎಲ್ಲಿಂದ ಬಂದಿದ್ದೀರಿ? ರವಿ ಹೇಳಿದರು. ಸೂರ್ಯ ನಿಧಾನವಾಗಿ ಉತ್ತರಿಸಿದರು, ನಾವು ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇವೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ಬಂದಿದ್ದೇವೆ. ಮಹೇಶ್ ತಕ್ಷಣ ನಗುತ್ತಾ ಹೇಳಿದರು, ನಾವು ಸಹ ಇಲ್ಲೇ ಬೆಂಗಳೂರಿನ ಹತ್ತಿರದ ಒಂದು ಸಣ್ಣ ಹಳ್ಳಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಲು ಬಂದಿದ್ದೇವೆ. ಒಳ್ಳೆಯದೇ ಆಯಿತು, ನೀವು ಸಹ ನಮ್ಮ ಜೊತೆ ಇದ್ದರೆ ನಾವು ಗ್ರೂಪ್ ಸ್ಟಡಿ ಮಾಡಿ ಸಕ್ಸಸ್ ಆಗಬಹುದು. 4 ಜನರು ತಮ್ಮ ಕನಸುಗಳನ್ನು ಹಂಚಿಕೊಂಡಂತೆ ಸಣ್ಣ ರೂಮ್ ತುಂಬ ಉಲ್ಲಾಸಭರಿತವಾಗಿ ವಾತಾವರಣವಾಗಿ ಬದಲಾಯಿತು. ಸರಿ, ನಡೆಯಿರಿ, ಊಟಕ್ಕೆ ಹೋಗೋಣ, ರವಿ ಹೇಳಿದರು. ಸಮಯ ಮೀರಿದರೆ ಹಾಸ್ಟೆಲ್ನಲ್ಲಿ ಊಟ ಸಿಗುವುದಿಲ್ಲ. ಅವರು ಊಟ ಮಾಡುವ ಡೈನಿಂಗ್ ಹಾಲ್ ಕಡೆಗೆ ನಡೆದುಕೊಂಡು ಹೋದರು. ಡೈನಿಂಗ್ ಹಾಲ್ನಲ್ಲಿ 40ರಿಂದ 50 ಮಂದಿ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಊಟ ತೆಗೆದುಕೊಂಡು ಊಟ ಮಾಡುತ್ತಿದ್ದರು. ದಕ್ಷಿಣ ಕರ್ನಾಟಕದ ಶೈಲಿಯ ಊಟ, ಅನ್ನ ಸಾಂಬಾರ್, ತರಕಾರಿ ಮತ್ತು ಸಿಹಿಯಾದ ಹಾಲಿನ ಪಾಯಸ. ಸೂರ್ಯ ಮತ್ತು ಚಂದ್ರ ಆಶ್ಚರ್ಯದಿಂದ ಎಲ್ಲರನ್ನೂ ಗಮನಿಸುತ್ತಿದ್ದರು. ಹಾಸ್ಟೆಲ್ ಜೀವನ, ಹೊಸ ಸ್ನೇಹಿತರು ಮತ್ತು ಹೊಸ ಕನಸುಗಳ ಪ್ರೇರಣೆಯನ್ನು ಹಂಚಿಕೊಂಡರು. ಊಟವಾದ ನಂತರ ಸೂರ್ಯ ಕಿಟಕಿಯ ಹತ್ತಿರ ನಿಂತು ಹೊರಗೆ ನೋಡುತ್ತಿದ್ದನು. ದೂರದಲ್ಲಿ ಕಾಣುತ್ತಿದ್ದ ದೊಡ್ಡ ನಗರ, ಗದ್ದಲ, ವಾಹನಗಳ ಶಬ್ದ. ಅವನಿಗೆ ಇದೆಲ್ಲವೂ ಹೊಸದು. ಚಂದ್ರ ನಿಧಾನವಾಗಿ ಕೇಳಿದನು, ಸೂರ್ಯ, ನಮಗೆ ಈ ಊರಲ್ಲಿ ಎಲ್ಲವೂ ಹೊಸದು. ನಾವು ಏನಾದರೂ ಸಾಧಿಸಬಹುದಾ? ಸೂರ್ಯ ಸ್ವಲ್ಪ ನಗುಮುಖದಿಂದ, ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳುಹಿಸಿದ್ದಾರೆ. ನಾವು ಹೋರಾಡಬೇಕು, ಸಾಧಿಸಬೇಕು ಎಂದು ಹೇಳಿದನು. ಆ 4 ಜನ ಹುಡುಗರೂ ಸಹ ಮಲಗಲು ಸಿದ್ಧರಾದರು. ಮಹೇಶ್, ನೋಡಿ, ಸೂರ್ಯ ನಮ್ಮ ಹೊಸ ಜೀವನ ಪ್ರಾರಂಭಿಸುವುದಕ್ಕೆ ಮೊದಲು ಇಲ್ಲೇ ಹತ್ತಿರದಲ್ಲೇ ಸೋಮನಾಥ ದೇವಾಲಯವಿದೆ. ದೇವರ ದರ್ಶನ ಪಡೆದುಕೊಂಡು ಬಂದು ನಂತರ ನಿಮ್ಮ ಓದಿನ ಪ್ರಯಾಣವನ್ನು ಪ್ರಾರಂಭಿಸಿ ಎಂದರು. ಸೂರ್ಯ ಮತ್ತು ಚಂದ್ರ ಹಾಸ್ಟೆಲ್ನಲ್ಲಿ ಮೊದಲ ಬೆಳಗಿನ ಸೂರ್ಯರಶ್ಮಿಯನ್ನು ನೋಡುತ್ತಾ ಎದ್ದರು. ನಾವು ಇಂದು ಸೋಮನಾಥ ದೇವಾಲಯಕ್ಕೆ ಹೋಗಿ ಬರೋಣ ಎಂದು ಸೂರ್ಯ ಮತ್ತು ಚಂದ್ರ ಹೊರಟರು. ಸೋಮನಾಥ ದೇವಾಲಯದ ಕಡೆ ಸಾಗುತ್ತಿರುವಾಗ ಸೂರ್ಯನ ಮನಸ್ಸಿನಲ್ಲಿ ತನ್ನ ಹಳ್ಳಿಯ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಹಠಾತ್ ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡನು. ಚಂದ್ರ ಸಹ ತನ್ನ ತಂದೆ ತಾಯಿಯನ್ನು ನೆನೆದು ತನ್ನ ನೋವನ್ನು ಬಿಗಿದಿಟ್ಟುಕೊಂಡನು. ಕೆಲವು ಸಣ್ಣ ರಸ್ತೆಗಳು, ಬಸ್ ಸ್ಟಾಪ್, ಎತ್ತರದ ಕಟ್ಟಡಗಳ ನಡುವೆ ಹೋಲಿಕೆ ಮಾಡಿದಂತೆ ಅವರು ಸೋಮನಾಥ ದೇವಾಲಯದ ಹತ್ತಿರ ಬಂದರು. ಉಸಿರಿನೊಳಗೊಂದು ನಿಶ್ಶಬ್ದ ವಾತಾವರಣ ಅನುಭವಿಸಿದರು. ಸೂರ್ಯ ಮತ್ತು ಚಂದ್ರ ತಮ್ಮ ಹಳ್ಳಿಯ ನೆನಪುಗಳನ್ನು ಹೊತ್ತು ದೇವರನ್ನು ನೋಡುತ್ತಾ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಸ್ವೀಕರಿಸಿದರು. ದೇವಾಲಯದ ಹೊರಗಡೆ ಬಂದು ಕುಳಿತು, ಅಪ್ಪ ಅಮ್ಮನಿಲ್ಲದ ಈ ನಗರದಲ್ಲಿ ನಾವು ನಮ್ಮ ಕನಸುಗಳನ್ನು ಪ್ರಾರಂಭ ಮಾಡಬೇಕು. ಸಮಯ ಶಾಂತವಾಗಿ ಹರಿಯುತ್ತಾ ತಂಬೂರಿಯ ನಾದ ಸ್ವರದೊಂದಿಗೆ ಹಾಡಿನ ಧ್ವನಿಗಳು ಭಾವಪೂರ್ಣವಾಗಿ ಕೇಳಿಸುತ್ತಿದ್ದವು.
ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಮತ್ತು ಚಂದ್ರ ಯಾವ ಸ್ಪರ್ಧಾತ್ಮಕ ಅಕಾಡೆಮಿಗೆ ಸೇರುತ್ತಾರೆ, ಅವರಿಗೆ ಯಾವ ಹೊಸ ಸ್ನೇಹಿತರು ಸಿಗುತ್ತಾರೆ, ಮತ್ತೆ ದಾರಿಯಲ್ಲಿ ಸಿಕ್ಕ ಆ ಇಬ್ಬರು ಹುಡುಗಿಯರ ಜೊತೆ ಹೇಗೆ ಒಂದು ಹೊಸ ಸ್ನೇಹ ಆರಂಭವಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.